ಒಡೆಯನಾದ ಶ್ರೀರಾಮಲಿಂಗೇಶ್ವರನೇ, ಈ ನಿನ್ನ ಕರುಣೆಯ ಕಣ್ಣು ಸದಾ ಈ ರೈತರ ಮನಸ್ಸಿನ ಮೇಲೆ ಇರಲಿ ತಂದೆ, ಇರಲಿ. ಕೆರೆಯ ದಂಡೆ ಮೇಲೆ ನೆಲೆಯಾಗಿ ನಿಲ್ಲಿಸಿರುವಂತ ಆ ನಿಮ್ಮ ಕಳಮ ತಾಯಿ ಹತ್ತಿರ ಏನದು ವರ ಬೇಡಿಕೊಂಡು ಬಂದಿದೆ. ಹಗಲು ഇരുಳು ಎನ್ನದೆ ಈ ದೇಶದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಗಾಗಿ ದುಡಿಯುವ ಈ ರೈತರ ಬಾಳು ಬಂಗಾರವಾಗಿರಲಿ. ಭಂಡ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡುವ ಈ ನನ್ನ ಪತಿದೇವರಿಗೆ ಹಾಗೂ ನನ್ನ ಮೈದನಿಗೆ ಅವರ ಜೀವನದಲ್ಲಿ ಯಾವತ್ತೂ ಸೋಲು ಎನ್ನುವುದು ಸುಳಿಬಾರದು ಅಂತ ನಾನು ಆ ದೇವರಲ್ಲಿ ಭಕ್ತಿಯಿಂದ ಸೇರ್ಕೊಂಡು ಬೇಡ್ಕೊಂಡೆ. ಮುತ್ತಿನಂತ ಮಾತನಾಡಲಿಲ್ಲ. ರೈತ ಉಡಿಗಟ್ಟಿ ಬೀಜ ಬಿತ್ತಿದರು, ಮಳೆ ಆಗಲಿಲ್ಲ. ಅಲ್ಪ ಸ್ವಲ್ಪ ಮಳೆಯಾದರೆ ಬೆಳೆ ಬರುತ್ತಿಲ್ಲ. ಅಂದ ಮೇಲೆ ರೈತರ ಮಕ್ಕಳಿಗೆ ಆತ್ಮಹತ್ಯೆ ಒಂದೇ ದಾರಿ ಬೇಕಾ? ಆತ್ಮಹತ್ಯೆ ಒಂದೇ ದಾರಿ. ಹೌದು ಸ್ವಾಮಿ, ಈ ರೈತರ ಮಕ್ಕಳು ಭೂಮಿಯಲ್ಲಿ ಬೆಳೆದು ಅಗಿದು ಫಲವತ್ತಾದ ಬೀಜ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆಳೆದ ಬೆಳೆಯನ್ನ ಮಾರ್ಕೆಟ್ಗೆ ತೆಗೆದುಕೊಂಡು ಹೋದ್ರೆ ಸರಿಯಾದ ಬೆಲೆ ದೊರೆತಿಲ್ಲ ಅಂದ ಮೇಲೆ ಈ ರೈತ ಬದುಕಲು ಅದು ಹೇಗೆ ಸಾಧ್ಯ ರೀ? ಇದ್ದ 20 ಎಕರೆ ಭೂಮಿಯಲ್ಲಿ ಈರುಳ್ಳಿ, ಗೋವಿನ ಜೋಳ, ಹತ್ತಿ ಬಿತ್ತಿದೇನು ಇದ್ದ ಎಲ್ಲವೂ ಮಳೆಯಾಗಿ ಎಲ್ಲಿದ್ದರೂ ಬೆಳೆ ಕಾಣ್ತದೆ. ನಿತ್ಯ ಬಿದ್ದ ಪೈರುಗಳೆಲ್ಲ ಕೊಚ್ಚಿಕೊಂಡು ನೆಲಕ್ಕೆ ಅಂದ ಮೇಲೆ ಇದ್ದ ಬಿದ್ದ ಪೈರುಗಳೆಲ್ಲ ಕೊಚ್ಚಿಕೊಂಡು ಹೋಗಿ ಫಲವತ್ತಾದ ಮಣ್ಣು ಸಹ ಹರಿದು ಹೋಯಿತು. ಅಂದ ಮೇಲೆ ರೈತರ ಮಕ್ಕಳಿಗೆ ಎಲ್ಲಿದೆ ಆತ್ಮಕ್ಕೆ ಶಾಂತಿ? ವಾಸ ಮಾಡುವ ಮನೆಗಳು ಕೂಡ ನೀರಲ್ಲಿ ನಿಂತವು. ದನಕರುಗಳಿಗೆ ಕೂಡಿಟ್ಟ ಮೇಲಿನ ಪಣವೆಗಳು ಕೂಡ ಹರಿದು ಹೊಳೆ ಪಾಲಾದಾಗ ರೈತರ ಆತ್ಮಕ್ಕೆ ಎಲ್ಲಿದೆ ಶಾಂತಿ? ಹಣೆ ಹಚ್ಚಿ ಕೂಡಿದರೆ ಹಣೆನವರು ಬೇಕಾಗಿಲ್ಲ ಎನ್ನುವಂತೆ ಕಾಲ ಒಂದೇ ರೀತಿ ಇರೋಲ್ಲ. ಇವತ್ತು ಸೋತವರು ನಾಳೆ ಗೆದ್ದೆ ಗೆಲ್ಲುತ್ತಾರೆ ಬೇಕಾ? ಗೆದ್ದೆ ಗೆಲ್ಲುತ್ತಾರೆ. ಕುರುಕ್ಷೇತ್ರದಲ್ಲಿ ಕೌರವರು ಹತ್ತಕ್ಕೆ ಪಾಂಡವರು ಸುರುಕಿ ಮನೆ ಬಂದು ದಿನ ಪಾಂಡವರು ತಮ್ಮ ಬಳಸಿ ಕೌರವರ ವಂಶ ನಿರ್ವಂಶ ಮಾಡಿಬಿಟ್ಟರು. ಮುಂದೆ ಒಂದು ದಿನ ಇಡೀ ನಮ್ಮ ನಾಡಿನಲ್ಲಿರುವ ರೈತರೆಲ್ಲರೂ ಒಗ್ಗೂಡಿಕೊಂಡು ಇಡೀ ನಮ್ಮ ರಾಜ್ಯವನ್ನು ಆಳುವ ಕಾಲ ಒಬ್ಬ ರೈತ ನಾಯಕನಿಗೆ ಬಂದೇ ಬರ್ತದೆ ಈಗ. ಒಟ್ಟಾರೆ ಈ ರೈತರ ಬಾಳು ಬಂಗಾರವಾದ್ರೆ ಅಷ್ಟೇ ಸಾಕು ನನಗೆ. ರೈತನ ಕನಸು ನನಸಾಗುವ ಕಾಲ ಬಹಳ ದೂರವಿಲ್ಲ. ಇರಲಿ, ತಮ್ಮ ಏನ್ರಿ, ಇವತ್ತು ಶ್ರಾವಣ ಮಾಸದ ಕಡೆ ಗುರುವಾರ ಅಲ್ವೇರಿ? ಅದಕ್ಕಾಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬರ್ತೀನಿ ಅಂತ ಮೈದುನ ತಂಗಿ ಹೋಗಿದ್ದಾರೆ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ನೀವು ಬಂದ್ರೆ ಊಟ ಮಾಡಿದ್ರಂತೆ. ಹಸಿರು ಒಡಲಿಗೆ ಊಟ ಆರೋಗ್ಯ ಕಳಿಸುವಂತೆ ಈಗ ನನ್ನ ಹಸಿರುವ ಪ್ರೇಮ ಪ್ರೀತಿಗೆ ಒಡಲಿಗೆ ನಿನ್ನ ಮೃದುವಾದ ಕೈಗಳಿಂದ ನನ್ನನ್ನು ತಬ್ಬಿಕೊಂಡು ಒಂದು ಮುತ್ತು ಕೊಡಬಾರದೇ ಬಿಡದೆ. ಚಿಂತೆ ಕಾಂತೆ ಮುಗಿದ ಮೇಲೆ ಮುಚ್ಚಿನ ಕಚ್ಚೆಯಾಗಿ ಹೋಗುತ್ತೆ. ಡಬ್ಬಲಿಯ ಶೇಖರ್ ಎಸ್ ಕುಮಾರ್ ಕವಿಗಳಿದ್ದಾರೆ ಬೇಕಾ? ಒಂದು ಅವನ್ನಾದರೂ ಅವರು